ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರ ನೈಟ್ ರೊಟೀನ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಿಚನ್ ಕ್ಲೀನಿಂಗ್ ಎಲ್ಲ ಆಗಿದೆ ನೋಡಿ. ರೈಸ್ಗೆ ಇಟ್ಟಿದ್ದೀನಿ ಇವಾಗ. ತರಕಾರಿ ಸಾರು ಮಾಡಿದ್ದೆ ಮಧ್ಯಾಹ್ನ. ಬೆಳಗ್ಗೆ ಚೆನ್ನ ಮಸಾಲ ಚಪಾತಿ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮೇಡ್ ಬರ್ತಾ ಇಲ್ಲ ಲಕ್ಷ್ಮಿ, ಒಂದು ವಾರದಿಂದ ಬರ್ತಾನೇ ಇಲ್ಲ, ನಾನೇ ಮಾಡ್ಕೊತಾ ಇದ್ದೀನಿ. ಇವಾಗ ರೈಸ್ ಇಟ್ಬಿಟ್ಟು ನನ್ನ ಮಗಳಿಗೆ ರೈಸ್ ಆಗೋಷ್ಟೊತ್ತಿಗೆ ಪಾತ್ರೆ ಇತ್ತು, ಅದನ್ನು ಅರೇಂಜ್ ಮಾಡಬೇಕು. ತೊಳೆದು ನಾನು ಒಂದು ಇದಕ್ಕೆ ಹಾಕಿದ್ದೀನಿ, ಟಬ್ಗೆ ಹಾಕಿದ್ದೀನಿ. ಪಾತ್ರೆ ಎಲ್ಲ ಡ್ರೈ ಆಗಿದೆ ಇವಾಗ. ನಾನು ಇವಾಗ ಪಾತ್ರೆ ಜೋಡಿಸ್ಬಿಡ್ತೀನಿ. ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಪಾತ್ರೆನ ಜೋಡಿಸ್ತೀನಿ ನೋಡಿ. ಸಿಂಕ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಕಸ ಗುಡಿಸ್ತೀನಿ, ಎಲ್ಲ ಒರೆಸಿ ಎಲ್ಲ ಆಗಿದೆ. ಬೆಳಗ್ಗೆ ನೋಡಿ ಅಂದರೆ ವೈಟ್ ಕಾಬೂಲ್ ಆಲೂಗಡ್ಡೆ ಕುರ್ಮಾ ಮಾಡಿದ್ದೆ, ಚಪಾತಿ ಮಾಡಿದ್ದೆ ಬೆಳಗ್ಗೆ. ಚಪಾತಿ ಕುರ್ಮಾ ಅಂದರೆ ನನಗೆ ಮೇ ಬಿ 1 hour ಆಗುತ್ತೆ ಮಾಡೋಕ್ಕೆ. ನಾರ್ಮಲಿ ಏನಾದರೂ ಬೇರೆ ಚಪಾತಿ ಪಲ್ಯ ಅಂದರೆ ಒಂದು ಅರ್ಧ ಗಂಟೆಗೆಲ್ಲ ಮುಗಿಸ್ಬೋದು. ಕುರ್ಮಾ ಅಂದರೆ ಸ್ವಲ್ಪ ಬೇಯಿಸ್ಕೊಂಡು ಅದು ಮಿಕ್ಸಿ ಮಾಡಿಕೊಂಡು ಮಾಡಬೇಕಲ್ವ. ಹಾಗಾಗಿ ರೆಸಿಪಿನ ಶೇರ್ ಮಾಡಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸಮ್ಟೈಮ್ಸು ಹಾಗೇನೇ ಏನು ಮಿಕ್ಸಿಗೆ ಹಾಕ್ದಿರ ಕೂಡ ಮಾಡಬಹುದು, ಬೇಯಿಸ್ಕೊಂಡು ಕೂಡ. ಬಟ್ ಚಪಾತಿ ಮಾಡೋಕ್ಕೆ 1 hour ಮ್ಯಾಕ್ಸಿಮಮ್ ಆಗೇ ಆಗುತ್ತೆ. ಇದಾದಮೇಲೆ ನಾನು ಎಲ್ಲ ಅವ್ರು ಬರದೇ ಇದ್ದರೆ ಸ್ವಲ್ಪ ನಿಧಾನವಾಗಿ ಎಲ್ಲ ಮಾಡ್ಕೋತೀನಿ. ಯಾಕೆಂದರೆ ಫುಲ್ಲು ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಕೆಲಸದವ್ರ ಮೇಲೆ. ನಿಧಾನವಾಗಿ ಒಂದು ವಾರ ಅಷ್ಟೊತ್ತಿಗೆ ನಾನು ಸಟ್ರೇಟ್ ಮಾಡ್ಕೋತೀನಿ. ಮತ್ತೆ ಅಷ್ಟೊತ್ತು ಬಂದಿರ್ತಾರೆ ಅವರು, ಮತ್ತೆ ಕೆಲಸಕ್ಕೆ ಬಂದು ಜಾಯಿನ್ ಆಗ್ತಾರೆ. ಅವರಿದ್ದಾಗ ಒಂಥರ, ಇಲ್ಲದೇದಾಗ ಒಂಥರ, ನಮ್ಮದೊಂಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಮಾಡ್ಕೊಬೋದು, ಮನೆಗೆ ಇರ್ತೀವಲ್ವ, ಎಲ್ಲೂ ಹೋಗೋಕ್ಕಾಗಲ್ಲ. ನೋಡಿ, ಬೆಳಗ್ಗೆ ಎಲ್ಲ ಆಯಿತು. ನೈಟು ಕಿಚನ್ ಕ್ಲೀನ್ ಕೂಡ ಮಾಡಿದ್ದೀನಿ. ಪಾತ್ರೆ ಜೋಡಿಸ್ಬೇಕು ಇವಾಗ. ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಪಾತ್ರೆ ಎಲ್ಲ ಅರೇಂಜ್ ಮಾಡ್ತೀನಿ. ಸ್ವಲ್ಪ ದೂರ ಇಟ್ಟಿದ್ದೀನಿ ಕ್ಯಾಮ್ರಾನ, ಯಾಕೆಂದ್ರೆ ಟ್ರೈಪಾಡ್ಗೆ ನಾನು ಅಟ್ಯಾಚ್ ಮಾಡಿಲ್ಲ. ಅದು ಇನ್ನು ತಂದು ಅಟ್ಯಾಚ್ ಮಾಡೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂತ ನಾನು ಹಾಗೆ ಸುಮ್ಮನೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇಟ್ಟಿದ್ದೀನಿ. ಬಟ್ ಟ್ರೈಪಾಡ್ ಇದೆ, ನಾನು ಜಾಸ್ತಿ ಅದನ್ನು ಯೂಸ್ ಮಾಡೋದಿಲ್ಲ. ನೋಡಿ, ಇವಾಗ ಈ ಟಬ್ಬಲ್ಲಿ ಎಲ್ಲ ಪಾತ್ರೆ ಹಾಕಿದ್ದೀನಿ, ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಇಲ್ಲ ನನಗೆ ಟೈಮ್ ಇಲ್ಲ ಅಂತಂದರೆ ಎಲ್ಲ ಒಣಗಿದ ಮೇಲೆ ಜೋಡಿಸ್ತೀನಿ. ಇಲ್ಲ ಅಥವಾ ತುಂಬ ತೇವ ಇದೆ ಅಂತ ಹೇಳಿದರೆ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸಿ ಜೋಡಿಸ್ಬಿಡ್ತೀನಿ. ಯಾವತ್ತೂ ಅಷ್ಟೇ, ನಾವು ಕಿಚನ್ನ ಕ್ಯಾಬಿನೆಟ್ನ ಚೆನ್ನಾಗಿ ನೀಟಾಗಿ ಇಟ್ಕೊಬೇಕು ಅಂದರೆ ತೇವ ಇರುವಂತಹ ಪಾತ್ರೆಗಳನ್ನು ಯಾವತ್ತೂ ಜೋಡಿಸಲೇಬಾರ್ದು. ಅದೊಂದು ಟಿಪ್ಪು ಅಂತಲೇ ಹೇಳ್ಬೋದು. ನಾವು ಮನೆ ಕಟ್ಟಿ ಕರೆಕ್ಟಾಗಿ ಆಲ್ಮೋಸ್ಟ್ 14 ವರ್ಷ ಆಯಿತು. ಕಿಚನ್ ನೋಡಿ ಇದೇ ಥರ ಇದೆ, ಒಂದು ತುಕ್ಕಿಡಿದಿಲ್ಲ. ಕ್ಯಾಬಿನೆಟ್ಸ್ ಅಂತೂ ಸೂಪರ್ ಅಂದರೆ ಸೂಪರಾಗಿದೆ. ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಒಂದೊಂದು ಕ್ಯಾಬಿನೆಟ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ತೇವ ಯಾವತ್ತೂ ಅಷ್ಟೇ ವುಡ್ನ ತಿಂದಾಗ್ಬಿಡುತ್ತೆ. ತೇವ ಮಾತ್ರ ಜೋಡ್ಸೋಕ್ಕೆ ಹೋಗಬಾರ್ದು. ಈವನ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರ ಕಡೆ ಕೆಲವು ಅತ್ತೆ ಮನೆ ಕಡೆಯಲ್ಲಿ 2-3 ವರ್ಷ ಆಗಿದೆ ಅಷ್ಟೇ ಕಿಚನ್ನು ವುಡ್ ವರ್ಕ್ ಎಲ್ಲ ಮಾಡಿಸಿ. ಇಷ್ಟೊತ್ತಿಗೆನೇ ಎಲ್ಲ ತಿಂದಾಗ್ಬಿಟ್ಟು ಎಲ್ಲ ಪೀಸ್ ಆಗಿಬಿಟ್ಟಿದೆ ವುಡ್ಡೆಲ್ಲನೂ, ಆ ಥರ ಇಟ್ಕೊಂಡಿದ್ದಾರೆ. ಬಟ್ ನಾವು ಕಿಚನ್ನು ಇವಾಗ ನಮ್ಮ ಕಿಚನ್ಗೆ ಮೇ ಬಿ 14 ವರ್ಷ ಹಿಂದೆನೇ ಇನ್ವೆಸ್ಟ್ ತುಂಬ ಮಾಡಿದ್ದೀವಿ. ಮೇ ಬಿ ಆವಾಗಲೇ 1.25 ಲಕ್ಷ 1.25 ಲಕ್ಷ ಅಂತಲೇ ಹೇಳ್ಬೋದು. ಅಷ್ಟು ಇನ್ವೆಸ್ಟ್ ಮಾಡಿರೋದ್ರಿಂದ ನಾವು ಸ್ವಲ್ಪ ನೀಟಾಗಿ ನಾವು ಕಾಪಾಡ್ಕೊಬರ್ಬೇಕಲ್ವ. ಹಾಗಾಗಿ ನಾನು ತೇವ ಇದ್ದಿದ್ದು ಯಾವುದೇ ಪಾತ್ರೆನ ಜೋಡ್ಸೋಕ್ಕೆ ಅರೇಂಜ್ ಮಾಡೋಕ್ಕೆ ಯಾವತ್ತೂ ಹೋಗೋದಿಲ್ಲ. ಇನ್ ಕೇಸ್ ಟೈಮ್ ಇಲ್ಲ ಅಂತ ಹೇಳಿದರೆ ಹಾಗೆ ಇದ್ಬಿಡ್ತೀನಿ. ನಂಗೆ ಟೈಮ್ ಇದ್ದಾಗ ನಾನು ಜೋಡಿಸ್ಕೋತೀನಿ ಅಷ್ಟೇ ಹೊರತು ಬೇಗ ತೇವ ಪಾತ್ರೆ ತೊಗೊಂಬಂದು ಜೋಡ್ಸೋಕ್ಕಂತೂ ಯಾವತ್ತೂ ಹೋಗೋದಿಲ್ಲ. ಹಾಗಾಗಿ ನಮ್ಮನೆ ಜಿರಳೆಗಳಾಗಿರಬಹುದು, ಕಾಕ್ರೋಚಸ್ ಆಗಿರಬಹುದು, ಅಥವಾ ಏನು ಇನ್ಸೆಕ್ಟ್ಸ್ ಯಾವುದೂ ಇಲ್ಲ. ತೇವ ಎಲ್ಲಿ ನಮಗೆ ಡ್ರೈನೆಸ್ ಜಾಸ್ತಿ ಇರುತ್ತೋ ಅಲ್ಲಿ ನಮಗೆ ಕಾಕ್ರೋಚಸ್ ಬರೋದಿಲ್ಲ. ಯಾವತ್ತೂ ಕಿಚನ್ನು ಡ್ರೈ ಆಗಿರಬೇಕು, ಒಣಗಿರಬೇಕು. ಅಂದರೆ ಕಿಚನ್ ಕೌಂಟರ್ ಟಾಪ್ ಇರಬಹುದು, ಸಿಂಕ್ ಹತ್ರ ಡ್ರೈ ಆಗಿದ್ದರೆ ನಮಗೆ ಕಾಕ್ರೋಚಸ್ ಬರೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಎಲ್ಲಿ ತೇವ ಇರುತ್ತೋ, ಎಲ್ಲಿ ಗಾಳಿ ಬೆಳಕು ಕಡಿಮೆ ಇರುತ್ತೋ ಅಲ್ಲಿ ಕಾಕ್ರೋಚಸ್ ಬರೋ ಚಾನ್ಸಸ್ ಇರುತ್ತೆ. ನಾವು ವರ್ಷಕ್ಕೊಂದು ಟೈಮು ಒಬ್ಬನ ಕರೆಸಿಬಿಟ್ಟು ನಾವಿಲ್ಲಿ ಒಳಗಡೆ ಸ್ವಲ್ಪ ಬಾಕ್ಸಸ್ಸಲ್ಲಿ ಅಲ್ಲೂ ಕೆಲವೊಂದು ಏನು ಒಂಥರ ಮೆಡಿಷನ್ ಥರ ಇಡ್ತಾ ಇದ್ವಿ. ಬಟ್ 3 years ಆಯಿತು ಇವಾಗ, ಆದರೂ ಕೂಡ ಕಿಚನ್ ಕ್ಲೀನಾಗೇ ಇದೆ. ಹಾಗಾಗಿ ಯಾವತ್ತೂ ಅಷ್ಟೇ ಪಾತ್ರೆನ ಜೋಡಿಸ್ಬೇಕಾದ್ರೆ ತೇವ ಇಲ್ದಿರೋ ಥರ ನೋಡ್ಕೊಬೇಕು. ಅದೊಂದು ಟಿಪ್ಪು ಅಂತಲೇ ಹೇಳ್ತೀನಿ. ಇವಾಗ ನೋಡಿ, ಪಾತ್ರೆ ಎಲ್ಲ ತುಂಬ ಇತ್ತು. ಮೇ ಬಿ ನನಗೆ ಕೆಲಸದವ್ರಿಗೆ ಹಾಕಿದಾಗ ಗೊತ್ತಾಗಲ್ಲ, ನಾನೇ ವಾಶ್ ಮಾಡಿದಾಗ ಗೊತ್ತಾಗುತ್ತೆ. ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಇವಾಗ ಜೋಡಿಸ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ನಮ್ಮ ದೀಕ್ಷೆ ಮಾತ್ರ ಅವಳ ಪ್ಲೇಟ್ನ ಅವಳೇ ವಾಶ್ ಮಾಡ್ಕೊಂಡ್ಬಿಡ್ತಾಳೆ.
ಏನು ತಿಂತಾಳೋ ಅವ್ಳ ಪಾತ್ರೆನ ಕ್ಲೀನ್ ಮಾಡ್ಕೊತ ಅದೊಂದು ಖುಷಿ ಆಗುತ್ತೆ ನನಗೆ. ಎಷ್ಟೇ ಕೆಲಸದವ್ರು ಬರದೇ ಇರಲಿ, ಹಸ್ಬೆಂಡು ಅಷ್ಟೇನೆ ಊಟ ಮಾಡಿದ ತಕ್ಷಣ ಪ್ಲೇಟ್ನ ವಾಶ್ ಮಾಡ್ತಾರೆ ಸಮ್ಟೈಮ್ಸು. ಬಟ್ ನನ್ನ ಮಗಳು ಮಾತ್ರ ಯಾವಾಗಲೂ ಅಷ್ಟೇ, ಬೆಳಗ್ಗೆ ಸಂಜೆ 3 ಹೊತ್ತೂ ಏನು ತಿಂತಾಳೆ ಪ್ಲೇಟ್ ಮಾತ್ರ ಸಪ್ರೇಟ್ ಸ್ಕ್ರಬ್ ಇದೆ, ಅದು ನಮ್ಮ ಪಾತ್ರೆಯಲ್ಲಿ ಮಿಕ್ಸ್ ಆಗೋದಿಲ್ಲ. ಅದನ್ನು ಕ್ಲೀನಾಗಿ ಸ್ಕ್ರಬ್ನ ವಾಶ್ ಮಾಡಿ ಸೊ ಅವಳ ಪ್ಲೇಟಿಗೆ ಮಾತ್ರ ಇಟ್ಕೊಂಡಿದ್ದಾಳೆ. ಲಿಕ್ವಿಡು ಅಷ್ಟೇ, ಸ್ಕ್ರಬ್ಬು ಅಷ್ಟೇ. ಸೊ ಹಾಗಾಗಿ ನಮ್ಮ ಬುಜ್ಜಿ ಪಾತ್ರೆಗಳಂದರೆ ಏನಿರಲ್ಲ, ನಾನು ಅಡುಗೆ ಮಾಡಿರೋ ಪಾತ್ರೆಗಳು ಮಾತ್ರ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು ಕೂಡ ಅಡುಗೆ ಮಾಡ್ತಾ ಪಾತ್ರೆ ವಾಶ್ ಮಾಡ್ಕೋತೀನಿ. ಇನ್ ಕೇಸ್ ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ನಾನು ಒಂದೊಂದು ಸಾರಿ ಜಾಸ್ತಿ ಪಾತ್ರೆ ವಾಶ್ ಮಾಡ್ಕೋತೀನಿ. ಸೊ ಹೀಗಾಗುತ್ತೆ. ಈಗ 1 ವಾರ ಆಗಿದೆ, ಆಲ್ಮೋಸ್ಟು 5 ದಿವಸ ಆಗಿದೆ. ಸೊ ನಮ್ಮ ಮೇಡ್ ಬಂದು ಮೇ ಬಿ ಶನಿವಾರ ಬರಬಹುದು ಅನಿಸುತ್ತೆ. ಸಂಡೇ ಹೋಗಿರೋದು, ಶನಿವಾರ ಬಂದು ಮಾಡೋದು, ಮತ್ತು ಶನಿವಾರನೋ ಶುಕ್ರವಾರನೂ ಬರಬಹುದು ಅಂತ ಹೇಳ್ಬೋದು. ಸೊ ಅಷ್ಟೊತ್ತಿಗೆ ನಾನೇ ಮಾಡ್ಕೋತೀನಿ, ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ, ನಿಧಾನವಾಗಿ ಮಾಡ್ಕೋತೀನಿ ಅಷ್ಟೇ. ಬಟ್ ಮಾಡ್ಕೊಳ್ಬೇಕಲ್ವ, ಸೊ ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ ನಾವು. ಇವಾಗ ನೋಡಿ ಈ ಟಬ್ಬಲ್ಲಿ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು, ಎಲ್ಲನ ಅರೇಂಜ್ ಮಾಡಿಕೊಂಡು. ಸೊ ನಾನು ಇವಾಗ ಎಲ್ಲ ಆಯ್ತು. ಇವಾಗ ನಾನು ದೀಪ ಕೂಡ ಹಚ್ಚಿದ್ದೀನಿ, ಯಾಕೆಂತಂದರೆ ಬುಧವಾರ ಅಲ್ವಾ. ಸೊ ಎನಿ ಟೈಮ್ ಬೆಳಗ್ಗೆ ಸಂಜೆ ಕೂಡ ದೀಪ ಹಚ್ತೀನಿ ನಾನು. ಸೊ ದೀಪ ಹಚ್ಚಾದಮೇಲೆ ಪಾತ್ರೆ ಜೋಡಿಸ್ಬಿಟ್ಟು ಇವಾಗ ಯಜಮಾನ್ರು ಬರ್ತಾರೆ ಮನೆಗೆ. ಮೇ ಬಿ ಟೈಮು 8 ಗಂಟೆ ಆಗಿದೆ ಅಂತ ಹೇಳಿ ಅನಿಸುತ್ತೆ. ರೈಸ್ ಕೂಡ ಇಟ್ಟಿದ್ದೆ, ಆವಾಗ ರೈಸ್ ಕೂಡ ಆಗಿತ್ತು, ಅನ್ನ ಸಾಂಬಾರು ಮಾಡಿದ್ದೆ ನೈಟ್ಗೆ ಅಂತ. ಸೊ ಸ್ವಲ್ಪ ವಾತಾವರಣ ತುಂಬ ಚಳಿ ಆಗಿದೆ, ಈ ಚಳಿಗೇನೋ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಏನು ತರೋದು ಅಂದರೆ ಅಷ್ಟೊತ್ತಿಗೆ ಹಸ್ಬೆಂಡ್ ಏನೋ ತೊಗೊಂಬರ್ತೀನಿ ಅಂತ ಹೇಳಿದರು. ಏನು ತೊಗೊಂಬರ್ತಾರೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೋತೀನಿ, ಬನ್ನಿ ಫ್ರೆಂಡ್ಸ್. ಸೊ ಆ್ಯಸ್ ಯೂಶ್ವಲ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನಗೆ ಕಷ್ಟವಾಗಿರೋ ಕೆಲಸ ಅಂದರೆ ಬಟ್ಟೆ ಮಡಿಸೋದು, ಪಾತ್ರೆ ಜೋಡಿಸೋದು. ಬಟ್ ನಾನು ಪಾತ್ರೆ ಅರೇಂಜ್ ಮಾಡಿದಾಗ ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳಿಕೊಂಡು ಅರೇಂಜ್ ಮಾಡ್ಕೋತೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಟಬ್ಬೆಲ್ಲ ಕೆಳಗಡೆ ಇಟ್ಬಿಟ್ಟು ಮೇ ಬಿ 8 ಗಂಟೆ ಆಗಿದೆ ಅನಿಸುತ್ತೆ. ಸೊ ನಮ್ಮ ದೀಕ್ಷನ್ಗೆ ಊಟ ಹಾಕ್ಕೊಡ್ಬೇಕು ಇವಾಗ. ಊಟ ಹಾಕ್ಕೊಟ್ಬಿಟ್ಟು ಸೊ ನಾವು ಊಟ ಮಾಡಬೇಕು. ಬಟ್ ಹಸ್ಬೆಂಡು ಏನು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಏನು ತೊಗೊಂಬರ್ತಾರೆ ಅಂತ ನಿಮಗೆ ಆದರೆ ಶೇರ್ ಮಾಡ್ಕೋತೀನಿ. ನೋಡಿ ಇವಾಗ ಎಲ್ಲ ಆಯಿತು ಆಲ್ಮೋಸ್ಟು. ಸ್ವಲ್ಪ ಇವೆಲ್ಲ ಮತ್ತೆ ಕೌಂಟರ್ ಟಾಪ್ನ ಸರಿ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ಆಲ್ಮೋಸ್ಟ್ ಅರೇಂಜ್ ಮಾಡಿ ಆಯಿತು. ನಿಮ್ಮ ಜೊತೆ ಮಾತಾಡಿಕೊಂಡೆ ನಾನು ಪಾತ್ರೆನ ಜೋಡಿಸ್ಬಿಟ್ಟೆ. ಈ ಥರ ನಂಗೆ ಕಷ್ಟವಾಗಿರೋ ಕೆಲಸ ಇದ್ದಾಗ ನಾನು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಬಟ್ಟೆ ಮಡಿಸೋದಿರಬಹುದು, ಪಾತ್ರೆ ಅರೇಂಜ್ ಮಾಡೋದಿರಬಹುದು, ಅವೆಲ್ಲ ಮಾಡ್ಕೋತೀನಿ. ಸೊ ಅಡುಗೆ ಮಾಡಿದಾಗ ಮಾತ್ರ ನಾನು ಯಾವುದೋ ಒಂದು ಸಾಂಗ್ಸ್ ಕೇಳೋಕ್ಕೆ ಹೋಗೋದಿಲ್ಲ. ಅಡುಗೆ ಮಾಡಿದಾಗ ಯಾಕಂದರೆ ಸೌಂಡ್ ಕೇಳಿಸ್ಬೇಕಲ್ಲ, ಚಿಟ್ಪಟ ಅನ್ನೋದು, ಒಗ್ಗರಣೆ ಹಾಕೋದು, ಅದಕ್ಕೋಸ್ಕರ ಅಡುಗೆ ಮಾಡಿದಾಗ ಮಾತ್ರ. ಸೊ ನಾನು ಜಾಸ್ತಿ ಹೆಡ್ಫೋನ್ ಹಾಕ್ಕೊಳ್ಳಲ್ಲ. ಇವಾಗ ಈ ಪಾತ್ರೆ ಕೂಡ ಟಬ್ ಕೂಡ ಆಚೆ ಇಟ್ಬಿಡ್ತೀನಿ. ಇನ್ನೆಲ್ಲ ಆಯಿತು. ಇವಾಗ ನೋಡಿ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಯಿತು. ಬಟ್ಟೆ ಕೂಡ ಸೊ ಫೋಲ್ಡಿಂಗ್ ಎಲ್ಲ ಆಗಿದೆ, ದಿವಾನ ಮೇಲೆ ಇಟ್ಟಿದ್ದೀನಿ. ತಗೊಂಡೋಗಿ ಅದ್ರ ಜಾಗದಲ್ಲಿ ಅದನ್ನು ಇಡಬೇಕು. ಸೊ ಊಟ ಮಾಡಿಬಿಟ್ಟು ಆಮೇಲೆ ಇರೋಣ ಅಂತ ಅಲ್ಲೇ ಇಟ್ಟಿದ್ದೀನಿ. ಮೇ ಬಿ ಇಷ್ಟು ಕೆಲಸ ಆಯಿತು ಇವತ್ತು ಬೆಳಗ್ಗೆ ಸಂಜೆ. ಈ ಬಾಕ್ಸ್ ನೋಡಿ ಟೆಪ್ಪರ್ವೇರ್ ತಗೊಂಡು 10 ವರ್ಷ ಆಯಿತು. ಟೆಪ್ಪರ್ವೇರ್ ಬಾಕ್ಸಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಸೊ ನೋಡಿ ಇವಾಗ ಎಲ್ಲ ಪಾತ್ರೆ ಎಲ್ಲ ಅರೇಂಜ್ ಮಾಡಿ ಆಗಿದೆ. ಸೊ ಬುಧವಾರದ ಒಂದು ನೈಟ್ ರೊಟೀನ್ ಇಷ್ಟೇ ಅಂತಲೇ ಹೇಳಬಹುದು. ಇನ್ನು ಗುರುವಾರಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಥವಾ ಲಂಚ್ ಏನು ಮಾಡಬೇಕು ಅಂತ. ಶುಕ್ರವಾರ ಬೇರೆ ಊರಿಗೆ ಬೇರೆ ಹೋಗಬೇಕು. ನಮ್ಮ ತಂದೆಯವರ 4ನೇ ವರ್ಷದ ಕಾರ್ಯ ಇದೆ. ಅಪ್ಪನವರ 4ನೇ ವರ್ಷದ ಕಾರ್ಯಕ್ಕೆ ಹೋಗಿ ಬರಲೇಬೇಕು ಊರಿಗೆ. ಹಸ್ಬೆಂಡಿಗೆ ವರ್ಕ್ ಇರುತ್ತೆ, ಮಂತ್ ಎಂಡ್ ಅಲ್ವಾ. ಮಗಳಿಗೆ ಕೂಡ ಕಾಲೇಜ್ ಇದೆ, ಎಕ್ಸಾಮ್ಸ್ ಇದೆ. ನಾನು ಒಬ್ಬಳೇ ಹೋಗಿ ಬರಬೇಕು. ಗೊತ್ತಿಲ್ಲ ಯಾವ ಥರ ಬರ್ತೀನಿ ಅಂತ, ಬಟ್ ಹೋಗಿ ಬರಲೇಬೇಕು ಅಮ್ಮ ಮನೆಗೆ. ಸಂಡೇ ಆಗಿದ್ದರೆ ಹಸ್ಬೆಂಡ್ ಕರ್ಕೊಂಡು ಹೋಗೋರು, ನೋಡಬೇಕು ಏನಾಗುತ್ತೆ ಈ ಸಾರಿ. ಸೊ ಶುಕ್ರವಾರ ಬಂದು ವರ್ಕಿಂಗ್ ಡೇ ಇದೆ ಹಸ್ಬೆಂಡ್ಗೆ, ಹಾಗಾಗಿ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ನೋಡಬೇಕು. ಬಟ್ ಹೋಗಿ ಬರಲೇಬೇಕು. ನಾನು ತವ್ರ ಮನೆಗಂದರೆ ವರ್ಷಕ್ಕೊಂದು ಟೈಮ್ ಅಷ್ಟೇ ಹೋಗೋದು, ದೂರ ಇದೆ ಅಲ್ವಾ. ಸೊ ಹಾಗಾಗಿ ಈ ಥರ ಕೆಲವೊಂದು ಕಾರ್ಯಗಳಿಗೆ ಹೋಗಲೇಬೇಕಲ್ವಾ. ಸೊ ನಾವು ಒಬ್ಬಳೇ ಸಮ್ಟೈಮ್ಸ್
ಹೋಗಿ ಬರ್ತೀನಿ. ನೋಡಿ ಇವಾಗ ಎಲ್ಲ ಆಯಿತು. ಸೊ ಹಸ್ಬೆಂಡು ತಂದಿದ್ರು ಏನೋ, ಇವಾಗ ನಿಮಗೆ ಶೇರ್ ಮಾಡ್ಕೋತೀನಿ ಏನು ತಿಂತಾರೆ ಅಂತ ನೋಡಿ. ನಂದಿನಿ ಬಿರಿಯಾನಿ ಚೆನ್ನಾಗಿತ್ತು. ಮಗಳು ತಿನ್ನಲ್ಲ ಹೋಟೆಲ್ಸ್ ಬಿರಿಯಾನಿ, ನಾನೇ ಮಾಡಬೇಕು, ಮನೆಯಲ್ಲಿ ತಿಂತಾಳೆ ಅಷ್ಟೇ. ಅದರ್ವೈಸು ಆಚೆ ಫುಡ್ಡಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ನನ್ನ ಮಗಳು. ವೆಜ್ಜು ಓಕೆ ತಿಂತಾಳೆ ರೆಸ್ಟೋರೆಂಟಲ್ಲಿ, ನಾನ್ ವೆಜ್ ಮಾತ್ರ ನಾನೇ ಮಾಡಬೇಕು. ಯಾಕೆಂದರೆ ಏನೋ ಒಂಥರ ಸ್ಮೆಲ್ ಬರುತ್ತಂತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್. ಹಾಗಾಗಿ ಮನೆಯಲ್ಲಿ ಮಾಡಿ ತಿಂತಾಳೆ ಅಷ್ಟೇ. ಓಕೆ, ಫಸ್ಟ್ ಟೈಮ್ ತಂದಿದ್ದು ನಂದಿನಿ ಬಿರಿಯಾನಿ ಚೆನ್ನಾಗಿತ್ತು. ನೋಡಿ ಇದು ಲೆಗ್ ಪೀಸ್ ಕೂಡ ಚೆನ್ನಾಗಿತ್ತು. ಸೊ ಬುಧವಾರ ಆಗಿದ್ದರಿಂದ ನಾವು ನಾನ್ ವೆಜ್ ತಿಂದ್ವಿ. ಸಂಡೇ ಅಷ್ಟೇ ತಿನ್ನೋದು ನಾವು, ಮಿಕ್ಕ ಟೈಮಲ್ಲಿ ಪೂಜೆ ಮಾಡ್ತೀವಲ್ವ, ಸೊ ಹಾಗಾಗಿ ತಿನ್ನೋದಿಲ್ಲ. ಸೊ ಇದೇ ಇವತ್ತಿನ ನಮ್ಮ ಒಂದು ಚಿಕ್ಕ ವಿಡಿಯೋ. ಬಿರಿಯಾನಿ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಕ್ರಿಸ್ಪಿಯಾಗಿತ್ತು, ಅಂದರೆ ತುಂಬ ಖಾರವಾಗಿ ಸ್ಪೈಸಿಯಾಗಿತ್ತು ಅಂತಲೇ ಹೇಳಬಹುದು. ನೋಡಿ ಇದೇನೇನೆ ನಂದಿನಿ ಬಿರಿಯಾನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.